ಗುಡ್ ಮಾರ್ನಿಂಗ್. ನೀವಾ? ಸರಿ ಹೋಗ್ ಬನ್ನಿ. ಅಭಿ, ಈ ನಡುವೆ ನೀವು ನನಗೆ ಹೆಲ್ಪ್ ಮಾಡ್ತಾನೆ ಇಲ್ಲ. ಏನೋ ಆಡೋ ಮತ್ತೆ ಒಂದು ಅರ್ಥ ಬಿಡ್ಬೇಡ್ರಿ ಜಾಜಿ ಜಂಬಲ್ದಿನಿ ಇವರೇ. ಅಲ್ಲ, ನಾನು ನಿಮ್ಗೋಸ್ಕರನೇ ಈ ಮನೆ ಕೊಟ್ಟೆ, ನನ್ನ ಮನಸ್ಸನ್ನು ಕೊಟ್ಟೆ, ದುಡ್ಡು ಕೊಟ್ಟೆ, ದುಗ್ಗಾಣಿ ಕೊಟ್ಟೆ, ಇಡೀ ನನ್ನ ಜೀವನದ ಸಂತೋಷನೆಲ್ಲ ನಿಮ್ಗೋಸ್ಕರ ಬಲಿ ಕೊಟ್ಟನಲ್ಲ ರೀ. ಇಷ್ಟ ಮೇಲೆ ಇನ್ನೇನ್ರಿ ಕೊಡ್ಬೇಕಾಗಿತ್ತು? ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಗಿವ್ ಮಿ 3000 ಅಂತ 3 days ಇಂದ ಕೇಳ್ತಾನೆ ಇದೀನಿ. ಕೊಟ್ರಾ? ಕಳೆದ ಸೋಮವಾರ ಕೊಟ್ಟನಲ್ಲ ರೀ. ಸೋಮವಾರ ಕೊಟ್ಟಿದ್ದು, ಅದು ಬುಧವಾರಕ್ಕೆ ಆಗೋಯ್ತು. ಗುರುವಾರಕ್ಕೆ ಬೇಡವಾ? ಅದು ನೋಡಿ ಜಾಜಿ ಜಂಬಲ್ದಿನಿ ಅವರೇ, ನೀವು ಕೇಳಿದ ಮಾತ್ರಕ್ಕೆ ನಾವು ಎತ್ತಿ 3,000 ರೂಪಾಯಿ ಕೊಡೋದಕ್ಕೆ ನಾವೇನಿಲ್ಲಿ ದುಡ್ಡಿನ ಗಿಡ ನೆಟ್ಟಿಲ್ಲ. ಇಷ್ಟಕ್ಕೂ ನೀವೇನು 3,000 ರೂಪಾಯಿ ಕೇಳ್ತಾ ಇದ್ರಲ್ಲ, ಆ 3,000 ರೂಪಾಯಿ ಬೆಲೆ ಏನೋ ನಿಮಗೆ ಏನಾದ್ರು ಗೊತ್ತೇನ್ರಿ? ಹಲೋ, ಎಕ್ಸ್ಕ್ಯೂಸ್ ಮೀ, ಸನ್ಸೆಟ್ ಆಗೋ ಅಷ್ಟರಲ್ಲಿ ನನಗೆ ಮನಿ ಬೇಕು, ಇಲ್ಲಾಂದ್ರೆ ನೀವು ಮನೆಯಿಂದ ಆಚೆ ಹೋಗ್ತಾ ಇರ್ತೀರಾ. ಗೊತ್ತಾನೆ ನಾವ್ಯಾರು ಅಂತ ಗೊತ್ತಾನೆ ರೇ. ಇದು ಹೇಳಿ ಕೇಳಿ ಗಂಡಿಗಳ ವಂಶದ ಕಟ್ಟ ಕಡೆ ತುಂಡುರಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ ಜಾಜಿ ಜಂಬಲ್ದಿನಿ ಅವರೇ, ಇದು ನನ್ನ ಮನೆ. ನೀವು ಬಂದಿರೋದು ನನ್ನ ಮನೆಯಲ್ಲಿ, ನಾನು ಬಂದಿರೋದು ನಿಮ್ಮ ಮನೆಯಲ್ಲಿ ಅಲ್ಲ. ಡೋಂಟ್ ಟಾಕ್ ರಬೇಶ್. ನಾನು ಈ ಮನೆಗೆ ಬಂದಾದ್ಮೇಲೆ ಇದು ನನ್ನ ಮನೆ. ನೋಡಿ, ಮನಿ ಕೊಟ್ರೆ ಇಲ್ಲಿ ಇರ್ತೀರಾ, ಇಲ್ಲಾಂದ್ರೆ ಕೇರ್ ಆಫ್ ಫುಟ್ಬಾಲ್ ಆಗ್ತೀರಾ. ರೇ ಜಾಜಿ ಜಂಬಲ್ದಿನಿ ಅವರೇ, ನಮ್ಮ ತಾಯಿನೇ ಕಣ್ರಿ. ನೋಡಿ, ಈ 1,000 ರೂಪಾಯಿ ಮೇಲೆ ಬೇರೆ ದುಡ್ಡು ನನ್ನ ಹತ್ರ ಇಲ್ಲ, ಬೇಕಿದ್ರೆ ನೀವು ಒಂದ್ಸಲ ಚೆಕ್ ಮಾಡಿ. ಸದ್ಯಕ್ಕೆ ಸಾಕು, ಮಿಕ್ಕಿದನ್ನ ಸಾಯಂಕಾಲ ಕೊಡಿ. ರೇ ಜಾಜಿ ರೇ ಮಾತ್ರ ಸಂಗಮನವ್ರೆ ಬಂದ್ರೆ ಇಲ್ಲೇ. ಮಗನೇ, ನನ್ನ ಕಾಲುಗಳು ಬಿಡುವಾಗಿವೆ, ಬೇಗ ನಮಸ್ಕಾರ ಮಾಡ್ಕೊ. ಇದು ಒಂದು ಬಾಕಿ ಇತ್ತು. ಆ ನಿಮ್ಮ ದಪ್ಪಗಿರ ಬಲಗಾಲ ನೆತ್ತಿ ತೆಳ್ಳಗಿರ ನನ್ನ ಕತ್ ಮೇಲೆ ಇಟ್ಬಿಡಿ, ಕುಯ್ಕೆ ಹೋಗ್ಬಿಡ್ತೀನಿ. 8 ಮಕ್ಕಳಿಗೆ ಜನ್ಮ ಕೊಟ್ಟು ಜನ್ಮದಾತನಾಗು ಕಂದ. ಮುನಿ ಜನಪದ ನಮ್ಮ ಮೆಂಡ್ರ ನಮ್ಮನ್ನ ಬೆಡ್ರೂಮ್ ಒಳಗಡೆ ಬಿಡ್ಗಳಲ್ಲ ಅಂತವ್ರೆ. ಇವ್ರು 8 ಮಕ್ಕಳನ್ನ ಕೇಳ್ತವ್ರೆ, ಅವೆಲ್ಲಿಂದ ಬತ್ತಾವಪ್ಪ ತಂದೆ? ಆ ಕಾಲನು ಬೇಗ ಬರುತ್ತೆ, ಯೋಚನೆ ಮಾಡ್ಬೇಡ ಮಗನೇ. ಆ ಕಾಲ ಬರುವಷ್ಟರಲ್ಲಿ ನನಗೆ ಕಾಲರ ಬಂದು ನಾನೇ ಎಲ್ಲಿ ಕಾಲವಾಗ ಹೋಗ್ತೀನೋ ಅಂತ ಅನುಮಾನ ಶುರುವಾಗ್ತಾ ಇದೆ. ಮಾತೃಶ್ರೀ ಸಂಗಮ್ಮ, ನೀನು ಆ ನಿನ್ನ ಬೋರ್ತಲೆ ಯಜಮಾನಪ್ಪನ ಸೇರಿ ಹೆಂಡತಿ ಅಂತ ಅದೇನು ಪ್ರೆಸೆಂಟೇಷನ್ ಕೊಟ್ಟಲ್ಲ, ಅದ್ರ ಜೊತೆ ಪ್ರತಿನಿತ್ಯ ಏಗಿ 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 ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಇದರಿಂದ ನನಗೂ ತೊಂದರೆ ಆಗಿದೆ ಕಣೋ. ನಿನ್ನ ಸೊಸೆನ ಉರ್ಫು ನನ್ನ ಹೆಂಡತಿನ ಮಟ್ಟ ಹಾಕೋದಕ್ಕೆ ಯಾವ್ದಾರ ಒಂದು ಐಡಿಯಾ ಇದ್ರೆ ಬಿಡ್ರಿ. ಈ ವಿಷಯವಾಗಿ ನಾನು ಯೋಚನೆ ಮಾಡಿ ಮಾಡಿ ನನ್ನ ತಲೆ ಸಿಡಿದು ಹೋಗಿದೆ. ಯಾರ ತಲೆಗಾದ್ರು ಗುದ್ದು ಬಿಡಲ ಆಗ್ತಾ ಇದೆ. ಏನಾಯ್ತು ಮಗನೇ? ಆಕಾಶದಲ್ಲಿರೋ ಒಂಟಿ ನಕ್ಷತ್ರ ನನ್ನ ಕಣ್ಣು ಮೂಲಕ ನೆಲಕ್ಕೆ ಬಿತ್ತು. ಬಿಡ್ಲೆ ಬಿಡಿ ಬಿಡ, ನನ್ನ ತಲೆ ಹಗೂರವಾಯ್ತು. ಹಂಗಮ್ಮ, ಆ ನಿಮ್ಮ ಹಗೂರವಾದ ತಲೆಯಿಂದ ನಮ್ಮ ಮೆಂಡ್ರನ್ ಮಟ್ಟ ಹಾಕೋದಕ್ಕೆ ಯಾವ್ದಾನ ಒಂದು ಐಡಿಯಾ ಬಂತು ಅಂದ್ರೆ ಉದುರ್ಸಿಪ್ಪ. ನಿನ್ನ ಹೆಂಡತಿ ಕೊಡೋ ಹಿಂಸೆಗಳನ್ನೆಲ್ಲ ಒಂದು ಪಟ್ಟಿ ಮಾಡಿಡೋ. ಆ ಪಟ್ಟಿನ ಯಾವ್ದನ ಮರ ಕಟ್ಟಿ ಅದಕ್ಕೆ ನಾನು ನೇಣಕ್ಕಳ್ಳ? ಬೇಡ ಕಣೋ, ಒಂದು ಕಥೆ ಬರಿ, ಅದಕ್ಕೆ ಅಯ್ಯೋ ರಾಮ ರಾಮ ಅಂತ ಹೆಸರಿಡು. ಇದನ್ನ ಓದಿದ ಜನ ಅಯ್ಯೋ ರಾಮ, ಇಂಥ ಹೆಂಡತಿನೂ ಇದ್ದಾಳ ಅಂತ ಹೇಳಿ ನಿನ್ನ ಹೆಂಡತಿ ಮೇಲೆ ತಿರುಗಿ ಬೀಳ್ತಾಳೆ. ನಿನ್ನ ಹೆಂಡತಿಗೆ ಬುದ್ಧಿ ಬರುತ್ತೆ. ಒಂದೇ ಒಂದು ಪದ ಸಿಕ್ಬಿಡ್ತಂದ್ರೆ ಸಾಕು, ಮುಂದಕ್ಕೆ ಫೋನಿಸ್ಬಿಡ್ತೀನಿ, ಆದ್ರೆ ಸಿಗಬಲ್ದೆ. ಅಯ್ಯೋ. ಗುಡ್ ಮಾರ್ನಿಂಗ್. ಸೂರ್ಯ ಹುಟ್ಟಿ 3 ಗಂಟೆ ಆಯ್ತು, ಈಗ ಇವಳು ಗುಡ್ ಮಾರ್ನಿಂಗ್ ಅಂತ ಬಂದವಳೆ. ಕಾಫಿನ ಟೀನಾ? ಅಯ್ಯೋ ರಾಮ. ಅಯ್ಯೋ ರಾಮನ? ಆ ಥರದ್ದು ಯಾವ ಬ್ರ್ಯಾಂಡು ಇಲ್ಲ, ಇದ್ರೆ ತಗೊಂಬಂದು ಕೊಡಿ, ಮಾಡ್ಕೊಡ್ತೀನಿ. ಅಯ್ಯೋ ರಾಮ. ಬಿಸಿಯಾಗಿ ಏನ್ ಬೇಕು ಅಂತ ಹೇಳಿ. ನಾನು ಕತೆ ಬರಿಬೇಕು ಅನ್ಕೊಂಡಿದ್ದೀನಿ, ಅದು ಯಾವ್ದೋ ಒಂದು ಸುಡುಗಾರ ತಂದು ಬಡಿ ಕುಡಿದ್ಬಿಟ್ಟು ಬರೀ. ಏನ್ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಬರಿತಾ ಇದ್ದೀರೋ? ಇಲ್ಲ ಕಣೆ, ನನ್ನ ಬಗ್ಗೆ ನಾನೇ ಬರ್ಕೊತಾ ಇದ್ದೀನಿ. ಅದ್ರಲ್ಲಿ ನಾನು ಬರ್ತೀನ? ಇಲ್ಲಪ್ಪ, ಇದ್ರಲ್ಲಿ ನಿನಗೆಲ್ಲ ಜಾಗ ಇಲ್ಲ ಬಿಡು. ಲೈಟ್ ಆಗಿ ಸೇರಿಸ್ಕೊಳ್ಳಿ. ಈಗ ನೀನ್ ಟಪ್ಪಿಗೆ ಹೋಗ್ಲಿಲ್ಲ ಅಂದ್ರೆ ಸ್ಟ್ರಾಂಗ್ ಆಗಿ ಒಂದು ಬಿಡ್ತೀನಿ ಅಷ್ಟೇ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ನನ್ ಕುತ್ತಿಗೆ ಒಂದು ತಾಳಿ ಬೀಳಿ, ನಿಮ್ನ ಬುಗ್ರಿ ಆಡ್ಸ್ದಂಗ ಆಡ್ಸ್ಬಿಡ್ತೀನಿ. ಅಣ್ಣಯ್ಯ, ನಿನ್ ಕಥೆನಲ್ಲಿ ನಾನು ಇರ್ತೀನಲ್ವಾ? ಇದರಲ್ಲಿ ಯಾವನಿಗೂ ಜಾಗ ಇಲ್ಲ, ಟಪ್ಪಿಗಿಲ್ಲಿಂದ ಜಾಗ ಖಾಲಿ ಮಾಡಿ ಅಷ್ಟೇ. ನನ್ನ ಪ್ರೀತಿಯಿಂದ ದೇವರು ಕೊಟ್ಟ ತಂಗಿ ಅಂತ. ತಂಗಿ ಆದವಳು ನಿನ್ ಕಥೆನಲ್ಲೇ ಇಲ್ಲ ಅಂದ್ರೆ ಏನರ್ಥ? ಈ ಮನೇಲಿದ್ದು ವ್ಯರ್ಥ ಅಂತ. ಅಲ್ಲೂ ಒಂದು ಮಾತನ್ನ ಜ್ಞಾಪಕ ಇಟ್ಕೋ, ಪಿಲ್ಲರ್ ಇಲ್ದಲೆ ಯಾವತ್ತು ಮನೆ ಕಟ್ಟಕ್ ಹೋಗ್ಬಾರ್ದು. ನಮ್ ಭಾಗದ ಆಸ್ತಿ ಇಸ್ಕೊಂಡ್ಬಿಡು, ನಾವು ಬೇರೆ ಹೋಗೋಣ. ಅಣ್ಣಯ್ಯ, ನನ್ ಭಾಗದ 5 ಕೋಟಿ ಆಸ್ತಿ ಕೊಟ್ಬಿಡು, ನಾವೇ ಬೆಟ್ಟ ಹುಡ್ಕೊಂಡು ಮನೆ ಮಾಡ್ಕೊಂಡು ಅಲ್ಲೇ ಸಂಸಾರ ಹೂಡ್ಬಿಡ್ತೀವಿ. ಹೊತ್ನಲ್ಲಿ ಏನು ಕೇಳಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನನೂ ನಿನಗಿಲ್ಲ ಅಲ್ವಾ? ತೆಪ್ಪಗ ಅವನನ್ನು ಕರ್ಕೊಂಡು ಹೋದೋ ಇವನು ಬದುಕ್ತಾನೆ, ಇಲ್ಲಾಂದ್ರೆ ನಿಮ್ಮ ಯಜಮಾನಪ್ಪನ ಮೆಟ್ರೆ ನಾವು ಅಮುಕ್ಬಿಡ್ತೀನಿ. ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡೋ, ನಾವು ನಿನ್ ಸಾವಾಸಕ್ಕೆ ಬರಲ್ಲ. ನಾನು ಕತೆ ಬಾರ್ದು ಮುಗಿಸೋವರೆಗೂ ಈ ಕಡೆ ಕಾಲಿಡಬಾರ್ದು. ನಾ ಕೇಳಿದ ತಕ್ಷಣ 200 ರೂಪಾಯಿ ಕೊಟ್ಬಿಟ್ಟು ಎಲ್ಲ ನನಗೆ ನಂಬಕ್ಕೆ ಆಗ್ತಿಲ್ಲ. ಬೇಡ ಅಂದ್ರೆ ಕೂಡ ಇಲ್ಲ. ಬೇಡ, ನೀನು ಕತೆ ಬರ್ದು ಮುಗಿಸೋ, ಅಲ್ಲಿವರೆಗೂ ನಾವು ನಿನ್ ಸಾವಾಸಕ್ಕೆ ಬರಲ್ಲ. ಅಲ್ಲೊಂದು ಅಣ್ಣಯ್ಯ, ನನಗೂ 200 ರೂಪಾಯಿ ಕೊಟ್ಟಿದ್ರೆ ನಿಂಗೊಂದು ಮುತ್ತು ಕೊಡ್ತಿದ್ನ. ನನ್ ಮುತ್ತು ತಗೊಳ್ಳೋ ಯೋಗ್ಯತೆ ನಿಮ್ಗಿಲ್ಲ, ಹೋಗು. ಬರ್ಬೇಡ್ರೆ, ನಮ್ಗೇನೋ ಕೆಲಸ ಇದೆ, ಬರ್ಬಿಡಿ ಹೋಗಿ. ನಾನು ಕೇಳಿದನ್ನ ಕೊಟ್ಬಿಡಿ, ಹೊಟ್ಟೋಗ್ತೀನಿ.
ಥೂ, ನಿಮಗೆ ಏನ್ರಿ ಬೇಕಿತ್ತು? ಮನಿ. ಬಾಡೆ ಅಂತೂ ಖಾತೆನ ಬಾರ್ದು ಮುಗಿಸಿದ್ದಾಯ್ತು. ಇದನ್ನ ತಗೊಂಡೋಗಿ ಸಂಪಾದಕರಿಗೆ ಕೊಟ್ಟು ಪ್ರಿಂಟ್ ಹಾಕ್ಸ್ಬಿಟ್ರೆ ಓದಿದ ಜನಗಳು ಜಾಜಿ ಅವ್ರಿಗೆ ಮಕ್ ನಮಗೇನು ಉಚಿತ ಕಡಿತೀನಪ್ಪ, ಯಾಕೆ ಈ ತರ ಆಡ್ತಾ ಇದ್ದೀರಾ? ಇಲ್ಲ ಬಾವ, ನೀವು ಬರ್ದಿರೋ ಕಥೆ ಪುಸ್ತಕಕ್ಕೆ ಪ್ರಶಸ್ತಿ ಬಂದಿದೆ, 1 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ. ನೀವು ನನಗೆ ಕತೆ ಬರೆಯೋದಕ್ಕೆ ಅಂತ ಹೇಳಿದ್ರಲ್ವಾ, ನಾನು 200 ಬರ್ದಲ್ವಾ, ಅದಕ್ಕೆ 1 ಲಕ್ಷ ರೂಪಾಯಿ ಬಹುಮಾನ ಬಂದ್ಬಿಟ್ಟಿದೆ. ತುಂಬಾ ಸಂತೋಷ ಆಯ್ತು ಮಗನೇ. 1 ಲಕ್ಷ ರೂಪಾಯಿನ ನನಗೆ ಕೊಟ್ಟು ಪ್ರಶಸ್ತಿನ ನೀನಿಟ್ಕೋ. ನಾನು ಬರೆಯೋದಕ್ಕಿಂತ ಮುಂಚೆ ನೀನು ಕೊಟ್ಟಲ್ಲ, ಅದು ನನಗೆ ಮುಂದೆ ಅಂದ್ಕೊಂಡ್ಬಿಟ್ಟೆ. ಅದು ಲಕ್ಕಿ ಮುಂದೆ ಕಡೆ ಇಲ್ಲೋ ಸಂಪಾದಕರು ಪ್ರಕಾಶಕರು ಬಂದಿದ್ದಾರೆ. ಕೊಡ್ರಿ ಕೈನಾ ಸರ್, ನೀವು ಬರ್ದಿರೋ ಬುಕ್ ಓದೋವಾಗ್ಲೇ ಅನ್ಕೊಂಡೆ ಖಂಡಿತ ಅದಕ್ಕೆ ಬಹುಮಾನ ಬಂದೇ ಬರುತ್ತೆ ಅಂತ. ಹಂಗೆ ಆಯ್ತಲ್ರಿ ಸರ್? ಅಷ್ಟೇ ಅಲ್ಲ, ನಿಮ್ ಬುಕ್ ರೀಪ್ರಿಂಟ್ ಹೋಗ್ತಾ ಇದ್ರಿ. ಇಷ್ಟು ದಿವಸ ನೀನ್ ಬರಿತಾ ಇದ್ದಿದ್ದು ಇದೇ ಪುಸ್ತಕನ? ಹೌದು. ಏನೇ ಯಜಮಾನ್ರೆ, ನನ್ ಕೊಟ್ಟು ಕೆನೆ ಕಾಫಿ ಕೆಲ್ಸಕ್ಕೆ ಬಂತು ಅನ್ನಿ. ಜಾಜತ್ಗೆ ಬಾವ ಅವ್ರ ಲೈಫ್ ಹಿಸ್ಟ್ರಿನ ಬರ್ತಿದ್ದಾರೆ, ಅದಕ್ಕೆ 1 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ. ಸಿಕ್ಕಾಪಟ್ಟೆ ಪ್ರಚಾರ ಬೇರೆ ಸಿಗ್ತಾ ಇದೆ. ಊರವರೆಲ್ಲ ಅದ್ರ ಬಗ್ಗೆನೇ ಮಾತಾಡ್ಕೊತಿದಾರೆ. ಅದಕ್ಕೆ ನಾನೇ ಸ್ಫೂರ್ತಿ ಅಂತ ಹೇಳ್ತೀನಿ. ಜಾಜತ್ಗೆ ಹೇಗಿದ್ರು ಇವಾಗ ಬಾವನ್ ಮೀಟ್ ಮಾಡ್ಲಿಕ್ಕೆ ರಿಪೋರ್ಟರ್ ಬರ್ತಿದ್ದಾರೆ, ಅವ್ರು ಮಾತಾಡಕ್ಕೆ ಬಿಟ್ಬಿಡಿ, ನೀವೇ ಮಾತಾಡ್ಬಿಡಿ. ಪಾಂಡ್ರಂಗ ಸರ್ ಯಾರು ಬೇಕಾಗಿತ್ತು ನಮಗೆ? ನಾವು ಪ್ರಶ್ನೆಯವರು ನಿಮ್ಮನ್ನ ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೇವೆ. ಅಯ್ಯೋ ಬನ್ನಿ, ನಾನು ಬಿಡುವಾಗಿದ್ದೀನಿ. ಪುಟ್ಟಗಟ್ಲೆ ಬರ್ದಾಕ್ಬಿಡಿ. ಬನ್ನಿ. ಇದು ಫೈರ್ ಎದ್ರ ಮೇಲೆ ಪಾಂಡ್ರಂಗ ಸರ್, ನೀವು ಪುಸ್ತಕ ಯಾವಾಗ ಬರೆದ್ರಿ? ಅದಕ್ಕೆ ಸ್ಫೂರ್ತಿ ಯಾರು? ಅದು ಆಕ್ಚುಲಿ ಒಂದು ದೊಡ್ಡ ಕತೆ, ಆದ್ರೆ ಪೇಪರ್ ತುಂಬಾ ಚಿಕ್ಕದಾಗಿರುತ್ತಲ್ವ, ಹಂಗಾಗಿ ಸಣ್ಣದಾಗಿ ಇಂಪಾರ್ಟೆಂಟ್ ಮಾತ್ರ ನಾನು ಹೇಳ್ತೀನಿ. ಪರವಾಗಿಲ್ಲ ಹೇಳಿ. ಅದು ನೋಡಿ ನನಗೂ ಕತೆನ ಬರೀಬೇಕು ಅಂತ ಮನಸ್ಸಿನ ಒಳಗಡೆನೆ ಆ ಕತೆ ಕೊತ ಅಂತ ಕುದಿತಾನೆ ಇತ್ತು. ಆದ್ರೆ ಒಂದಲ್ಲ ಒಂದ್ ದಿವಸ ಬ್ಲಾಸ್ಟ್ ಆಗ್ಬೇಕಲ್ವಾ, ಬ್ಲಾಸ್ಟ್ ಆಗೋಯ್ತು. ಅವತ್ತು ಬಹುಶಃ ಐ ಥಿಂಕ್ ಫ್ರೈಡೆ ಅನ್ಸುತ್ತೆ. ಇವರು ಆ ಪುಸ್ತಕ ಬರೋದಕ್ಕೆ ಕಾರಣ ನಾನೇ, ಸ್ಫೂರ್ತಿನೂ ನಾನೇ. ಹೀಗೆ ಬರೀರಿ ಅಂತ ಅವ್ರಿಗೆ ನಾನು ಹೇಳ್ದೆ, ಇವರು ಹಾಗೆ ಬರೆದ್ರು. ಹಾಗಾಗಿ ಪುಸ್ತಕ ಚೆನ್ನಾಗಿ ಬಂತು. ಅಷ್ಟೇ ಅಲ್ಲ, ಅದಕ್ಕೆ ಬಹುಮಾನ ಬಂತು, 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸು. ಇದಕ್ಕೆಲ್ಲ ಕಾರಣ ನಾನೇ. ನನ್ನ ಹೆಸರು ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ. ಸರ್, ನೀವೇನು ಮಾತಾಡ್ತಾನೆ ಇಲ್ವಲ್ಲ? ಈ ಪುಸ್ತಕಕ್ಕೆ ನಿಮ್ಮ ಹೆಂಡ್ತಿನೇ ಸ್ಫೂರ್ತಿನಾ? ಹೌದು ಅಂತ ಹೇಳ್ರಿ. ಹೌದು, ನನ್ನ ಹೆಂಡ್ತಿನೇ ಸ್ಫೂರ್ತಿ. ಸರಿ ಬಿಡಿ, ನೀವು ಬರೆದಿರೋ ಪುಸ್ತಕಕ್ಕೆ ನಿಮ್ಮ ಹೆಂಡ್ತಿನೇ ಸ್ಫೂರ್ತಿ ಅಂತ ಹೆಡ್ಲಿಂಗ್ ಅಲ್ಲಿ ಹಾಕ್ಬಿಡ್ತೇವೆ. ಮೊದ್ಲು ಕೆಲಸ ಮಾಡಿ, ಜೊತೆಗೆ ನನ್ನೊಂದು ಫೋಟೋನು ಹಾಕಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನನ್ನೊಂದು ಫೋಟೋ ತಗೊಳ್ಳಿ. ಓಕೆ, ಬರ್ತಾವ ಮೇಡಮ್. ಓಕೆ. ಅಯ್ಯ ಸರ್ಕೊಡ್ರೆ. ಯಾಕ್ರಿ ಆ ಥರ ಹೇಳ್ಬಿಟ್ರೆ? ಪುಸ್ತಕ ಬರ್ದಿರೋದು ನೀವೇ ಆದ್ರೂ ಪಬ್ಲಿಸಿಟಿ ತಗೊಳ್ಳೋಳು ನಾನೇ. ನನ್ನ ಹಬಿ ಬರ್ದಿದಾರಲ್ಲ ಪುಸ್ತಕ, ಅಯ್ಯೋ ರಾಮ ಅಂತ, ಅದಕ್ಕೆ ಸ್ಫೂರ್ತಿ ನಾನೇ. ಇನ್ಫ್ಯಾಕ್ಟ್ ಆ ಇಡೀ ಪುಸ್ತಕನ ಬರ್ದ್ಕೊಟ್ಟಿದ್ದೆ ನಾನು. ಪಾಪ ನನ್ನ ಹಬಿಯನ್ನು ಆಸೆ ಪಟ್ರು, ಅದಕ್ಕೆ ಅವ್ರ ಹೆಸರು ಹಾಕಿದೆ ಅಷ್ಟೇ. ಓಕೆ ಬಾಯ್. ಯಾಕ್ರಿ ಅಂತ ಸುಳ್ಳು ಹೇಳಿದ್ರೆ? ಹಬಿ, ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರೆ ನೀವು ಹೀಗೆ ಹೇಳ್ಬೇಕು. ತಪ್ಪಿ ಅದರಿಂದ ಏನಾದ್ರು ತೊಂದರೆ ಆಗೋದು ನಿಮ್ಗೆ ತಾನೆ, ನೀವೇ ಅನ್ಭವಿಸಿ. ನಾನು ಕೇಳ್ತಾ ಇರೋದು ನಿಮಗೆ ತೊಂದರೆ ಆದ್ರೆ ಅಂತ. ಐ ಕ್ಯಾನ್ ಫೇಸ್ ಇಟ್, ಯು ಕ್ಯಾನ್ ಗೋ ನೌ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಯಾ ಅಯ್ಯೋ ರಾಮ ಪುಸ್ತಕ ಬರ್ದಿದ್ದು ನಾನೇ, ಸ್ಫೂರ್ತಿನೂ ನಾನೇ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಅದಕ್ಕೆ ನಮ್ಮ ಅಣ್ಣಯ್ಯ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬರ್ದಿರೋ ಪುಸ್ತಕನ ನೀವು ಬರ್ದಿರೋ ಪುಸ್ತಕ ಅಂತ ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ. ನನ್ಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ? ಓ ಮೈ ಗಾಡ್, ವಿಟ್ಲಾ ಕಮ್ ಹಿಯರ್. ಏನ್ ಜಾಜತ್ಗೆ? ಟೇಕ್ ದಿಸ್ 200. ಒಲ್ಲುನ ಕರ್ಕೊಂಡು ಹೋಗಿ ಚೆನ್ನಾಗಿ ಮಸಾಲೆ ದೋಸೆ ತಿನ್ಸು. ಏನಪ್ಪ, ನಮ್ಮ ಅಣ್ಣಯ್ಯ ಬರ್ದಿರೋ ಪುಸ್ತಕನ ಇವ್ರು ಬರ್ದಿರೋ ಪುಸ್ತಕ ಅಂತ ಹೇಳ್ತಿದ್ದಾರೆ. ಅಲ್ಲ ಅಂತ ಹೇಳಿಪ್ಪ. ಅಲ್ಲೋ, ಅವ್ರವ್ರ ಗಂಡ ಹೆಂಡತಿ ಮಧ್ಯೆ 108 ಸಮಸ್ಯೆ ಇರುತ್ತಮ್ಮ. ನಮ್ಗೆ ಯಾಕೆ ಇಲ್ಲದು ಸಾಬ್ರಿ? ದೋಸೆ ತಿನ್ಕೋಣ. ನೀ ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಮಹಿಳಾ ಸಂಘದಿಂದನಾ? ಯಾ ಟೆಲ್ ಮಿ. ಈಗಲೇ ಮೀಟಿಂಗಾ? ಯಾ ಆಫ್ ಕೋರ್ಸ್ ಬರ್ತೀನಿ, ವೈ ನಾಟ್, ಈಗಲೇ ಬರ್ತೀನಿ. ಓಕೆ, ಯಾ ಬಾಯ್. ಅತ್ತೆ. ಏನಮ್ಮ? ಅತ್ತೆ, ಬ್ಲೆಸ್ ಮೀ. ಮುಟ್ಟಬೇಡ, ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ? ಮತ್ತಿನೇನಮ್ಮ, ನನ್ನ ಮಗ ಬರೆದಿರೋ ಕಥೆ ಪುಸ್ತಕನ ನಾನ್ ಬಂದಿದ್ದು ಅಂತ ಊರಿಗೆಲ್ಲ ಹೇಳ್ಕೊಂಡು ಬರ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ?
ಶೇಮ್ ಆಗಬೇಕು. ನಾನು ಮುಂದೆ ಒಂದಿನ ದೊಡ್ಡ ಪೊಲಿಟಿಷಿಯನ್ ಆಗೋಳು. ಪಬ್ಲಿಸಿಟಿ ಎಲ್ಲ ಬೇಕಾಗುತ್ತೆ ನೋಡಿ. ನಾನೀಗ ಮಹಿಳಾ ಸಂಘ ಮೀಟಿಂಗ್ ಹೋಗ್ತಾ ಇದ್ದೀನಿ. ಬಂದ್ಮೇಲೆ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಬಾಯ್. ಆಯ್ತಮ್ಮ. ಜಾಜಿ ಅವ್ರು ಬರ್ದಿರೋ ಪುಸ್ತಕದ ಬಗ್ಗೆ ಇವತ್ತು ಮೀಟಿಂಗ್ ಇಟ್ಕೊಂಡಿದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಎಸ್ ಆ ಪುಸ್ತಕನ ನಾನೇ ಬರ್ದಿರೋದು. ಆ ಪುಸ್ತಕ ಮಾರ್ಕೆಟ್ಗೆ ಬಂದ್ಮೇಲೆ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವಿವತ್ತು ಸೇರಿರೋದು. ಜಾಜಿ ಅವರೇ, ಆ ಪುಸ್ತಕ ಬರೆಯೋದಕ್ಕೆ ನೀವೇ ಸ್ಫೂರ್ತಿ, ಆ ಪುಸ್ತಕ ಬರ್ದಿರೋದು ನೀವೇ ಅಂತ ಹೇಳ್ತಿದ್ದೀರಲ್ಲ, ನಿಜಾನಾ? ಅಫ್ಕೋರ್ಸ್, ಡೌಟೇ ಇಲ್ಲ. ಆ ಪುಸ್ತಕನ ನಾನೇ ಬರ್ದಿರೋದು. ಗಂಡನ್ನ ಈ ಲೆವೆಲ್ಗೆ ಗೋಳಿ ಕೊತ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಗಂಡ ಅಂದ್ರೆ ATM ಮಿಷಿನು, ಯಾವಾಗ ದುಡ್ಡು ಬೇಕೋ ಅವಾಗ ಡ್ರಾ ಮಾಡ್ಕೋಬಹುದು ಅಂತ ಹೇಳಿದಿರಲ್ಲ, ನಿಮ್ ನಾಚಿಕೆ ಆಗಲ್ಲ? ಜಾಜಿ ಅವರೇ, ನೀವು ನಿಮ್ ಗಂಡಂಗೆ ಹಿಂಸೆ ಕೊಡ್ತಿರೋ ಹಾಗೆ ಇಡೀ ಭಾರತದಲ್ಲಿ ಯಾವ ಹೆಂಡತಿನೂ ತಮ್ಮ ಗಂಡಂಗೆ ಹಿಂಸೆ ಕೊಡ್ತಿಲ್ಲ ಅಂತ ನಮಗೆ ಫೋನ್ಗಳು ಬರ್ತಿದೆ. ಇಂಥವ್ರು ಯಾಕೆ ನೀವು ಸಂಘದಲ್ಲಿ ಇಟ್ಕೊಂಡಿದ್ರೆ ಅಂತ ನಮ್ಗೆ ಹೋಗಿದ್ದಾರೆ. ಜಾಜಿ ಅವ್ರಿಗೆ, ಜಾಜಿ ಅವ್ರಿಗೆ, ಜಾಜಿ ಅವ್ರಿಗೆ. ಯಾಕೆ ಎಲ್ರು ನಂಗೆ ಧಿಕ್ಕಾರ ಆಗ್ತಿದ್ದೀರಾ? ಅಂತ ತಪ್ಪು ನಾನು ಏನ್ರಿ ಮಾಡಿದೀನಿ? ನೀವು ನಿಮ್ ಗಂಡಗೆ ಕೊಡಬಾರ್ದು ಹಿಂಸೆಗಳನ್ನ ಕೊಡ್ತಿದ್ದೀರಾ. ನಿಮ್ ಗಂಡನ ನಿಮ್ ಬೆಡ್ರೂಮ್ ಸೇರಿಸ್ತಿಲ್ಲ ಅಂತ ಆ ಪುಸ್ತಕದಲ್ಲಿ ಇದೆಯಲ್ಲ. ಯಾವ ಪುಸ್ತಕದಲ್ಲಿ? ನೀವೇ ಬರ್ದಿದ್ದೀರಲ್ಲ, ಅಯ್ಯೋ ರಾಮ, ಆ ಪುಸ್ತಕದಲ್ಲಿ. Oh my God, ಆ ಪುಸ್ತಕದಲ್ಲಿ ಹೀಗೆಲ್ಲ ಇದೆಯಾ? ರೀ, ನಾಟಕ ಮಾಡ್ಬೇಡ್ರಿ. ನಿಮ್ಮನ್ನ ಈಗ್ಲೇ ನಮ್ ಸಂಘದಿಂದ ಕಿತ್ ಹಾಕ್ತಾ ಇದೀನಿ. ಡೌನ್ ವಿತ್ ಜಾಜಿ ಡೌನ್ ವಿತ್ ಜಾಜಿ ಡೌನ್ ವಿತ್ ಜಾಜಿ. ಅಷ್ಟೇ ಅಲ್ಲ, ನಿಮ್ಮನ್ನ ನಮ್ ಸಂಘದ ಪ್ರೈಮರಿ ಮೆಂಬರ್ಶಿಪ್ ಇಂದ ಕಿತ್ ಹಾಕ್ತಾ ಇದೀನಿ. ಗೆಟ್ ಔಟ್ ಅನ್ನೋಕ್ ಮುಂಚೆ ನೀವೇ ಹೋದ್ರೆ ಒಳ್ಳೇದು. ಹಲೋ, ಎಕ್ಸ್ಕ್ಯೂಸ್ ಮಿ ಪ್ರೆಸಿಡೆಂಟ್ ಅವರೇ, ನೀವು ನಿಮ್ಮ ಸಂಘದಿಂದ ಆಚೆ ಹಾಕ್ತಾ ಇರೋದು ಗೊಗ್ಗ ಪದ್ಮಜನಲ್ಲ, ಜಾಜಿನ. ಥಿಂಕ್ ಇಟ್. ಯಾರನ್ನ ಗೊಗ್ಗ ಅಂತ ಇರೋದು? ಒಂದ್ ದಿಚ್ಚು ಹೊಡೆದ್ರೆ ಹೋಗಿ ಗೋಡೆ ಕಚ್ಕೊಂಡ್ಬಿಡ್ಬೇಕು. ಕೂಲ್ ಕೂಲ್. ಏನಿದು ಮಹಿಳಾ ಸಂಘದಲ್ಲಿ ನೋಡಿದ? ನೋಡಿ ಮೇಡಮ್, ಕೂಲಾಗಿರಕ್ ಬಿಡೋದೇ ಇಲ್ಲ ಈ ಬಿಳಿ ಜನ. ರೀ ಪದ್ಮಜ, ನನ್ನೇ ವೈಟ್ ಕಾಕ್ರೋಚ್ ಅಂತೀರೇನ್ರಿ? ರೀ, ಮೊದ್ಲು ಮನೆಗೆ ಹೋಗಿ ನೀವು ಬರ್ದಿರೋ ಬುಕ್ ನ ಓದ್ರಿ, ಗೊತ್ತಾಗುತ್ತೆ. ನೋಡಿ, ಇವತ್ತು ನಿಮ್ ಎಲ್ರಿಗೂ ನಾನು ಒಂದು ಸತ್ಯನ ಬಹಿರಂಗ ಪಡಿಸ್ತಾ ಇದ್ದೀನಿ. ಎಲ್ಲರೂ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆ ಪುಸ್ತಕನ ಬರ್ದಿದ್ದು ನಾನಲ್ಲ. ಆ ಪುಸ್ತಕಕ್ಕೆ ಸ್ಫೂರ್ತಿ ಅಂತೂ ನಾನು ಅಲ್ವೇ ಅಲ್ಲ. ಆ ಪುಸ್ತಕನ ಬರ್ದಿದ್ದು ನನ್ನ ಹಬಿ ಹಬಿ ಹಬಿ. ಮರ್ಯಾದೆ ಹೋಗುತ್ತೆ ಅಂದಾಗ ಎಷ್ಟು ಚೆನ್ನಾಗಿ ಬಣ್ಣ ಬದಲಾಯಿಸ್ತೀರಾ ನೋಡಿ. ನಿಮ್ ಬಣ್ಣದ ಮಾತಿಗೆ ನಾವು ಬೆರ್ಗಾಗೋದಿಲ್ಲ. ನಿಮ್ಮ ಹತ್ರ ಏನ್ರಿ ಮಾತು? ನಿಮ್ಮನ್ನ ನಮ್ ಸಂಘದಿಂದಾನೆ ಕಿತ್ ಹಾಕ್ತಾ ಇದೀವಿ. ಗೆಟ್ ಔಟ್. ನೀರ್ ಕುಟ್ಕೊಂಡು ಹೋಗ್ಬೋದಾ? ನೋ. ಯಾಕೆ ಕಿರ್ಸ್ತಾ ಇದೀರಾ? ಏನಾದ್ರೂ ಚುಸ್ತಾ ಅಥವಾ ಕಚ್ತಾ? ಶಂಪ, ಡೋಂಟ್ ಟಾಕ್ ರಮೇಶ್. ನಾನು ಪುಸ್ತಕನ ರೀಡ್ ಮಾಡ್ತಾ ಇದ್ದೀನಿ. ಯಾವ ಪುಸ್ತಕನ ರೀಡ್ ಮಾಡ್ತಾ ಇರೋದು? ಅಯ್ಯೋ ರಾಮ, ಆ ಪುಸ್ತಕ ನೀವೇ ಸ್ಫೂರ್ತಿ. ಓದಿ ಓದಿ. ಏನಾಯ್ತು ಜಾಜತ್ಗೆ? ಹಬಿ ನನ್ನನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಇಷ್ಟು ಕೆಟ್ಟದಾಗಿ ಪುಸ್ತಕ ಬರೀತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನಂತ ಬರ್ತೀನಿ ಜಾಜಿ ಅವ್ರೆ? ಪ್ರತಿಯೊಂದು ಲೈನು ಎಷ್ಟು ಕೆಟ್ಟದಾಗಿ ಬರ್ತಾರೆ ಗೊತ್ತೇನೋ? ನಾನೇ ಅವ್ರ ಪಾಲಿಗೆ ರಾಕ್ಷಸಿ ಅಂತೆ. ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದೀನಂತೆ. ಯಾವಾಗ್ಲೂ ಮನೆನ ಪೀಕಿಸ್ತಾನೆ ಇರ್ತೀನಂತೆ. ಸಿಕ್ಕಾಪಟ್ಟೆ ಅವಮಾನ ಮಾಡ್ತೀನಂತೆ. ಪ್ರತಿಯೊಂದು ಪೇಜಲ್ಲೂ ಕೆಟ್ಟದಾಗಿ ಬರ್ದಿದ್ದಾರೆ. ನೀವ್ ಇದನ್ನೆಲ್ಲ ಓದ್ಬಿಟ್ಟಾನೆ ನಾನು ಈ ಪುಸ್ತಕಕ್ಕೆ ಸ್ಫೂರ್ತಿ ಅಂತ ಹೇಳ್ಕೋಬೇಕಿತ್ತು. ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಇವತ್ತು ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ಪ್ರೈಮರಿ ಮೆಂಬರ್ಶಿಪ್ ಇಂದ ನನ್ನನ್ನ ಕಿತ್ತು ಬಿಸಾಕಿದ್ರು. ಅವ್ರು ಕಿತ್ತು ಬಿಸಾಕಿದ್ರೇನಂತೆ? ನೀವೇ ಒಂದು ಹೊಸ ಮಹಿಳಾ ಸಂಘನ ಓಪನ್ ಮಾಡಿ, ಸ್ಲಮ್ ಜನಗಳ ಮುಂದೆ ಭಾಷಣ ಮಾಡಿ, ನಿಮ್ ಕೈಲ ಸಹಾಯನ ಮಾಡಿ, ಆಗ ನಿಮ್ಗೂ ಒಳ್ಳೆ ಹೆಸರು ಬರುತ್ತೆ. ಸರಿ, ಹಾಗಾದ್ರೆ ನಾಳೆ ಸ್ಲಮ್ ಮೆಂಬರ್ಸ್ನ ಕರ್ಕೊಂಡ್ ಬನ್ನಿ, ಭಾಷಣ ಬಿಗಿದ್ಬಿಡ್ತೀನಿ. ನಮ್ ಜಾಜತ್ಗೆ ಭಾಷಣ ಮಾಡ್ತಾರೆ, ಬನ್ನಿ ಬನ್ನಿ ಅಂದ್ರೆ ಬಂದ್ಬಿಡ್ತಾರ? ಅವ್ರಿಗೆ ದುಡ್ಡು ಕೊಡ್ಬೇಕಾಗುತ್ತೆ. ಅಷ್ಟೇ ತಾನೇ, ಮನೆ ಅನ್ಕೊಡ್ತೀನಿ, ನೀವು ಮೊದಲು ಕರ್ಕೊಂಡ್ ಬನ್ರೋ. ಅವ್ರಿಗೇನೋ ಕೊಡ್ತೀರಾ? ನನ್ಗೆ ಸ್ಲಮ್ ಅವ್ರಿಗೆ ಮನೆ ಕೊಡ್ತೀನಂತೆ, ನಿನಗೆ ಕೊಡದೆ ಇರ್ತೀನ? ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಲೇ ಬಿಟ್ಲ, ಒಟ್ಟು ಯೋಜನೆಗೆ ಬರಕ್ ಕೇಳಿದ್ಯಾ? ಸ್ಲಮ್ಮಿಂದ 50 ಜನ ಬರಕ್ ಹೇಳಿದೀನಿ ಕಣ. ಬಂದವ್ರಲ್ಲ ಜಾಜತ್ಗೆ ಜೈ ಅಂತಾರೆ. ಒಬ್ಬೊಬ್ರಿಗೆ ಎಷ್ಟು ಕೊಡ್ಬೇಕಂತ? ತಲಾ 250 ರೂಪಾಯಿ ಕ್ಯಾಶು, ಒಂದು ಬಾಟ್ಲು ನೀರು, ಒಂದು ಚಿತ್ರಾನ್ನದ ಪ್ಯಾಕೆಟ್. ಜಾಸ್ತಿ ಅಲ್ವೇನಪ್ಪ? ಏನ್ ಮಾತಾಡ್ತಿದ್ದೆ ಪಲ್ಲು? ಎಲೆಕ್ಷನ್ ಟೈಮಲ್ಲಿ ಇದಕ್ಕಿಂತ ಜಾಸ್ತಿ ಕೊಡ್ಬೇಕಾಗುತ್ತೆ. ಪಕ್ಷಕ್ಕೆ ಜನನ್ ಕರ್ಕೊಂಡು ಹೋದ್ಮೇಲೆ ಇವೆಲ್ಲದನ್ನು ಕೊಡೋದ್ರ ಜೊತೆಗೆ ಒಂದು ಬಾಟ್ಲು ಡ್ರಿಂಕ್ಸ್ ಕೊಡ್ಬೇಕಾಗುತ್ತೆ. ಚಪ್ಪಾಳಿಗೆ ಏನ್ ಡಿಮಾಂಡ್ ಬಂದ್ಬಿಡ್ತಪ್ಪ? ಕೆಟ್ಟ ಭಾಷಣ ತೆಪ್ಪಕ್ಕೆ ಕೂತ್ಕೊಂಡು ಕೇಳೋದು ಏನ್ ತಮಾಷೆನಾ? ಲಾರಿ ತುಂಬಾ ಜನ ಬರ್ತಾರೆ. ಮೊನ್ನೆ ನೋಡ್ದಿಲ್ಲ, ಬಳ್ಳಾರಿಂದ ಎಷ್ಟು ಜನ ಬಂದ್ರು? ಲೇ ಬಿಟ್ಲ, ನಾವು ಬಿಡ್ವಿದಾಗ ಭಾಷಣ ಕೇಳಕ್ ಹೋಗ್ಬೋದಲ್ಲ? ಹ್ಞೂ ಕಣು, ಒಂದ್ ಬಾಟಲ್ ಡ್ರಿಂಕ್ ಸಿಗುತ್ತೆ, ಹೊಟ್ಟೆ ತುಂಬಾ ಕುಡಿಬೋದು. ಯಾಕೆ ಮಕ್ಕಳು ಹೊಡೆದೆ? ಗಂಡುಗಲಿ ವಂಶದ ಮನೆ ಅಳಿಯಾಗಿ ಈ ತರ ಎಲ್ಲ ಮಾತಾಡೋಕೆ ನಿಮ್ಗೆ ನಾಚಿಕೆ ಆಗಲ್ಲ? ಇನ್ನೊಂದು ಸಲ ಬಾಟ್ಲು ಗೀಟ್ಲು ಅಂದ್ರೆ ಬಾಟ್ಲಲ್ಲೇ ಹೊಡೆದು ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ,
ಜಾಜಿಯವರೇ ಇನ್ನೂ ಮೈಕ್ ಕರೆಕ್ಟ್ ಮಾಡಿಲ್ಲ, ಆದ್ರೆ ನೀವು ಭಾಷಣ ಶುರು ಹಚ್ಕೊಳ್ಳಿ. ಮಹಿಳೆಯರೇ ಮತ್ತು ಮಹನೀಯರೇ, ಅದಕ್ಕೆ ಇನ್ನು ಯಾರು ಬಂದಿಲ್ವಲ್ಲ, ಯಾರಿಗೆ ಭಾಷಣ ಮಾಡ್ತಿದ್ದೀರಾ? ನೀವು ಸ್ಲಮ್ ಏರಿಯಾದವ್ರಿಗೆ ಬರಕ್ ಹೇಳಿದ್ದೀರಾ? ನಾನ್ ಹೇಳ್ತೀನಿ ಸ್ಲಮ್ ಏರಿಯಾದವ್ರಿಗೆ ಬರಬೇಡಿ ಅಂತ. ಬಂದಿದ್ದೀರಲ್ಲ, ಕೂತ್ಕೊಳ್ಳಿ, ಭಾಷಣ ಮಾಡ್ತಾರೆ. ಯಾಕೆ ಕುತ್ಕೋಬೇಕು? ಈ ಅಮ್ಮ ಮಾಡಿರೋ ಅನಾಹುತಕ್ಕೆ ಭಾಷಣ ಬೇರೆ ಕೇಡು. ಏನು ಅನಾಹುತ ಮಾಡಿದ್ರು? ಈ ಅಮ್ಮ ಮಾಡಿರೋ ಕೆಲಸ ಒಂದ ಎರಡ ನಮ್ಮ ಮಹಿಳಾ ಸಂಘದಿಂದ ಚೆನ್ನಾಗಿ ಬೆಂಡದ್ ಕಳ್ಸಿದೀವಿ. ಅದ್ ಸಾಲದು ಅಂತ ಇಲ್ಲಿ ಭಾಷಣ ಬೇರೆ ಬಿಗಿತಾ ಇದ್ದಾರೆ. ಇವಳು ಸ್ತ್ರೀ ಕುಲಂಕೆ ಕಳಂಕ. ಅದಕ್ಕೆ ನೀವ್ ಏನು ಯೋಚನೆ ಮಾಡ್ಬೇಡಿ, ಸ್ಲಮ್ ಅವ್ರು ಬಂದ ತಕ್ಷಣ ನಿಮ್ ಭಾಷಣ ಶುರು ಹಚ್ಕೊಳ್ಳಿ. ಯಾಕೆ ನಿಮ್ ಭಾಷಣ ಕೇಳಕ್ಕೆ ಯಾರು ಬರ್ಲಿಲ್ವಾ? ನಾವೇ ಕೂತ್ಕೊಳ್ಳ ಬಾರೆ, ಅದೇನ್ ಬಿಗಿತಾಳೋ ಬಿಗಿಲಿ. ಮನೆಯವ್ರು ಕುತ್ಕೊಂಡು ಕೇಳಕ ನಾನ್ ಚೇರ್ ಹಾಕ್ಸಿರೋದು. ಲೇ ಬಿಟ್ಲ, ಅಷ್ಟೊಂದು ಮನಿ ಕೊಟ್ರು ಸ್ಲಮ್ಮಿಂದ ಯಾಕೋ ಜನ ಬಂದಿಲ್ಲ. ಜಾಜತ್ಗೆ ಸ್ಲಮ್ ಅವ್ರು ಇಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅಲ್ಲ ಬಂದ್ರಲ್ಲ. ಜಾಜಿ ಅವ್ರಿಗೆ ಧಿಕ್ಕಾರ, ಜಾಜಿ ಅವ್ರಿಗೆ ಧಿಕ್ಕಾರ, ಜಾಜಿ ಅವ್ರಿಗೆ ಧಿಕ್ಕಾರ. ಅದಕ್ಕೆ ಅವ್ರಿಗಿಂತ ಜೋರಾಗಿ ನೀವು ಭಾಷಣ ಶುರು ಹಚ್ಕೊಳ್ಳಿ, ಅದ್ ತೆಪ್ಪಗಾಗ್ತಾರೆ. ಮಹಿಳೆಯರೇ ಮತ್ತು ಮಹನೀಯರೇ, ಜಾಜಿಯವರೇ ಇಲ್ಲಿ ಮಹನೀಯರು ಅಂತ ಇರೋರು ನಾನು ಬಿಟ್ಲ ಇದ್ರೆ, ನೀವು ಮಹಿಳೆಯರೇ ಅಂತ ಮಾತ್ರ ಹೇಳಿ. ಬದ್ದು ಹಾಗಂದ್ರೆ ನಾವು ಮಹಿಳೆಯರ ಗುಂಪಿಗೆ ಸೇರ್ಕೊಂಡ್ಬಿಡ್ತೀವಲ್ಲ. ಯಾವ ಗುಂಪಿಗೆ ಸೇರಿದ್ರೇನೋ ನಮಗೆ ಮಸಾಲೆ ದೋಸೆ ತಿನ್ನೋದಕ್ಕೆ 200 ರೂಪಾಯಿ ಸಿಕ್ಕರೆ ಸಾಕು. ಸುಮ್ಮನೆ ಇರೋ. ಮಹಿಳೆಯರೇ, ಇವತ್ತಿನ ದಿನ ಲೇಡೀಸ್ಗೆ ಸ್ವಾತಂತ್ರ್ಯ ಬೇಕು. ಲೇಡೀಸು ಎಲ್ಲ ರಂಗದಲ್ಲೂ ಇದ್ದಾರೆ. ಲೇಡಿಯಿಂದಾನೇ ಒಂದು ದೇಶ ಮುಂದೆ ಬರಕ್ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಲೇಡೀಸ್ಗೆ ಮರ್ಯಾದೆ ಕೊಡ್ಲೇಬೇಕು. ನೋಡಿ, ನನ್ನಂಥ ಲೇಡಿ ಈ ದೇಶನ ಆಳೋದಕ್ಕೆ ನೀವೆಲ್ಲ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನೀವು ದಿನ ಭಾಷೆ ಮಾಡಿ ಟೊಮೊಟೊ ತಗೊಳ್ಳೋ ಖರ್ಚು ಉಳಿಯುತ್ತೆ. ಹೇಳಿ ಮೇಡಮ್, ಏನೋ ಬರಕ್ ಹೇಳಿದ್ರಲ್ಲ? ಪ್ರಿಂಟ್ ಆಗಿರೋ ಅಯ್ಯೋರಾಮ ಬುಕ್ಸ್ನೆಲ್ಲ ನಾನೇ ತಗೋತೀನಿ, ನಂಗೆ ಕೊಟ್ಬಿಡಿ. ಅದೇಂಗ್ ಸಾಧ್ಯ ಮೇಡಮ್? ಈಗ ಆಲ್ರೆಡಿ ಆ ಬುಕ್ಸ್ ಎಲ್ಲ ಸೇಲ್ ಆಗ್ಬಿಟ್ಟಿದೆಯಲ್ಲ. ಮೈ ಗಾಡ್, ಎಲ್ಲ ಸೇಲ್ ಆಗ್ಬಿಟ್ಟಿದ್ಯಾ? ಹೌದು ಮೇಡಮ್, ಈಗ ಲೈಬ್ರರಿಲ ಪುಸ್ತಕ ಎಲ್ಲ ಸಿಗ್ತಾ ಇದೆ. ಮೈ ಗಾಡ್, ಹೇಗಾದ್ರೂ ಮಾಡಿ ಈ ಬುಕ್ ಸರ್ಕ್ಯುಲೇಷನ್ ಸ್ಟಾಪ್ ಮಾಡ್ಬೇಕಲ್ಲ. ಮೇಡಮ್, ಆ ಬುಕ್ಗೆ ಎಂತ ಡಿಮ್ಯಾಂಡ್ ಬಂದಿದೆ ಅಂದ್ರೆ ಜನ ಬ್ಲಾಕ್ ಅಲ್ಲಿ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಗಂಡನ್ನ ಗೋಳು ಹುಡ್ಕೊಳ್ಳೋದು ಹೇಗೆ ಅಂತ ನನ್ನ ಸೊಸೆ ನೋಡಿ ಕಲ್ತ್ಕೋಬೇಕು. ನಮ್ಮ ವಂಶನ ಹುಣಸೆಹಣ್ಣು ಹಾಕಿ ತೊಳೆದ ಬಿಟ್ಲು. ಅತ್ತೆ, ನಾನು ಸಂಪಾದಕರ ಹತ್ರ ಮಾತಾಡ್ತಾ ಇದ್ದೀನಿ, ಯು ಜಸ್ಟ್ ಕೀಪ್ ಕ್ವೈಟ್. ನೋಡಿ, ಈ ಪುಸ್ತಕನ ಯಾರು ಓದ್ಬಿಡಿ ಅಂತ ಅನೌನ್ಸ್ ಮಾಡ್ಬಿಡಿ. ಅದೇನ್ ಸಾಧ್ಯ ಮೇಡಮ್? ಇದು ಗಂಡ ಹೆಂಡತಿ ಜಗಳ, ನೀವೇ ಸರಿ ಮಾಡ್ಕೊಳ್ಳಿ. ಇದ್ಯಾಕೆ ಕಾಫಿನೇ ಕುಡ್ದಿಲ್ಲ? ಬೇಡವಾ? ಆ ವಿಷಯ ಸೆಟ್ಲ್ ಆಗೋವರೆಗೂ ಯಾವ ಕಾಫಿನೂ ಬೇಡ ನಂಗೆ. ಬೇಡ, ನಮ್ಗೆ ಯಾಕೆ ಬಲವಂತ ಮಾಡ್ತೀಯಾ? ಕೊಡು, ನಾನೇ ಕುಡಿತೀನಿ. ಸಕ್ಕರೆ ಜಾಸ್ತಿ ಹಾಕಿದ್ದೀನಿ. ಮನುಷ್ಯನಿಗೆ ಯಾವುದು ಬೇಕಾದ್ರೂ ಜಾಸ್ತಿ ಆಗಬಹುದು, ಆದ್ರೆ ಈ ಕೊಬ್ಬು ಮಾತ್ರ ಜಾಸ್ತಿ ಆಗ್ಬಾರ್ದು. Habi dear, come here. ವಾಟ್ ಮೈ ಡಿಯರ್ ಗುಬ್ಬಿ? Habi, come on, sit down. ಅಯ್ಯೋ ಸುನೆ, ಏನಪ್ಪ ಇದು, ನಮ್ಮ ಜೀವನದಲ್ಲಿ ಏನೇನೋ ಬದಲಾವಣೆಗಳು ಕಾಣಿಸ್ತಾ ಇದೆ. Sit down. ನೀವೆಷ್ಟು ಒಳ್ಳೆಯವರು. ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಏನಾಗಬೇಕಿತ್ತು ಹೇಳಿ ನಮ್ಮಿಂದ? ಏನೂ ಇಲ್ಲ, ಪದ್ದು ಬಿಟ್ಲ ಪ್ರೆಸ್ ರಿಪೋರ್ಟರ್ನ ಕರ್ಕೊಂಡ್ ಬರ್ತಾ ಇದಾರೆ. ಅವ್ರ ಮುಂದೆ ನಾನು ಹೇಳೋದಕ್ಕಿಲ್ಲ, ನೀವು ಎಸ್ ಎಸ್ ಅಂತ ಇರ್ಬೇಕು. ನೀವೇನಾದ್ರೂ ಎಸ್ ಅಂದಿದ್ದೆ ಆದ್ರೆ ನಾನು ನೀವು ನನಗೆ ಮುಂದಿನ ಎಲ್ಲ ಗೊತ್ತಾಗುತ್ತೆ. ಬರೀ ಪ್ರೆಸ್ ರಿಪೋರ್ಟ್ ಅಂತ ಅಲ್ಲ ಕಣ್ರಿ, ನೀವು ಯಾರನ್ನೇ ಕರ್ಕೊಂಡು ಬನ್ನಿ, ನಾನು ಅನ್ನೋದೇ ಎಸ್. ಜಾಜಿಯವರೇ ಪತ್ರಕರ್ತರನ್ನ ತಕೊಂಡ್ ಬಂದಿದ್ದೀವಿ, ಜೊತೆಗೆ ಫೋಟೋಗ್ರಾಫರ್ನು ಎತ್ತಕೊಂಡ್ ಬಂದಿದ್ದೀವಿ. ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ರಯ್ಯ, ಇಲ್ದೇ ಇದ್ರೆ ನಿಮ್ ಬಗ್ಗೆ ಬರಿಬೇಕಾಗತ್ತೆ. ಮೇಡಮ್, ಪಾಂಡುರಂಗ ಅವರು ಬರೆದಿರೋ ಪುಸ್ತಕದ ಬಗ್ಗೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗ್ತಾ ಇದೆ. ಗಂಡನಿಗೆ ಹಿಂಸೆ ಕೊಟ್ಟ ರಾಕ್ಷಸಿ ಅಂತ ನಿಮ್ಮ ಬಗ್ಗೆ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಇದಕ್ಕೆ ನೀವೇನಂತೀರಾ? ನೋಡಿ, ಆ ಪುಸ್ತಕದ ಬಗ್ಗೆ ರಾಂಗ್ ಕಮ್ಯುನಿಕೇಶನ್ ಆಗಿದೆ. ಅದು ಅಲ್ಲದೆ ಪ್ರಿಂಟಿಂಗು ಮಿಸ್ಟೇಕ್ ಆಗಿದೆ. ಅದು ಹೇಗೆ ಮೇಡಮ್? ನೋಡಿ, ನನ್ನ ಹಬಿನ ಎಕ್ಸಾಂಪಲ್ ಆಗಿ ತಗೊಂಡು ಅಯ್ಯೋ ಕೃಷ್ಣ ಕೃಷ್ಣ ಅನ್ನೋ ಪುಸ್ತಕನ ನಾನು ಬರ್ದಿದ್ದೆ. ಅದರಲ್ಲಿ ಈ ಗಂಡಸರು ಹೆಂಗಸರ ಮೇಲೆ ಎಷ್ಟೆಲ್ಲ ದೌರ್ಜನ್ಯ ಮಾಡ್ತಾರೆ, ಎಷ್ಟೆಲ್ಲ ಹಿಂಸೆ ಕೊಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ಬರ್ತಿದ್ದೆ. ಗಂಡಸರು ಕೀಳು ಬುದ್ಧಿ ಮೇಲೆ ಬೆಳಕು ಚೆಲ್ಲೋ ಪುಸ್ತಕನ ನನ್ನ ಹಬಿ ಕಿತ್ಕೊಂಡ್ಬಿಟ್ರು.
ಅಲ್ವಾ ಹಬಿ? ಅಲ್ಲ ನೀವು ನನ್ನ ಜೊತೆ ಗ್ಯಾರಂಟಿಯಾಗಿ ಅಲ್ಲಿ ಬರ್ತೀರಿ ತಾನೆ? ಎಸ್ ಎಸ್. ಹಂಗಿದ್ರೆ ಎಸ್ ಎಸ್. ಚೆನ್ನಾಗಿದೆ ಹೇಳಿ ಮೇಡಮ್. ಆಮೇಲೆ ಏನಾಯ್ತು? ನಾನ್ ಬರ್ದಿರೋ ಪುಸ್ತಕದಲ್ಲಿ ಎಲ್ಲೆಲ್ಲಿ ಗಂಡ ಅನ್ನೋ ಪದ ಇದೆಯೋ ಅಲ್ಲಿ ಹೆಂಡತಿ ಪದನ ಸೇರಿಸಿ ಅಯ್ಯೋ ಕೃಷ್ಣ ಕೃಷ್ಣ ಅನ್ನೋ ಪುಸ್ತಕನ ಅಯ್ಯೋ ರಾಮ ರಾಮ ಅಂತ ಮಾಡಿದ್ದಾರೆ. ಅಲ್ವಾ ಹಬಿ? ಅಲ್ಲ ನೀವು ನನ್ನ ಜೊತೆ ಅಲ್ಲಿ ಬರೋದು ಗ್ಯಾರಂಟಿ ಅಲ್ವಾ? ಎಸ್ ಎಸ್. ಎಸ್ ಎಸ್ ರೀ. ಅಂದ್ರೆ ಮೇಡಮ್ ನೀವು ನಿಮ್ಮ ಯಜಮಾನ್ರಿಗೆ ಏನು ತೊಂದರೆ ಕೊಡ್ತಾ ಇಲ್ವಾ? ಇವರು ನಂಗೆ ದೇವ್ರ ಇದ್ದಾಗೆ, ಪತಿಯೇ ಪರ ದೈವ. ನಾನು ಇವ್ರನ್ನ ಒಂದು ಕ್ಷಣನೂ ಬಿಟ್ಟಿರಲ್ಲ. ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಅದು ಬಸ್ ಸ್ಟ್ಯಾಂಡ್ ಅನ್ನಂಗಿಲ್ಲ, ಮನೆ ಅನ್ನಂಗಿಲ್ಲ, ಯಾರನ್ನ ಇರ್ಲಿ ನಾನು ಒಂದು ಮುತ್ತು ಕೊಡ್ರಿ ಅಂದ್ರೆ ಕೊಟ್ಟೆ ಬಿಡ್ತಾರೆ. ಬೇಕಿದ್ರೆ ನೋಡಿ ನಿಮ್ಮಿಬ್ಬರಿದ್ರಿಗೆ ಮುತ್ತು ಕೊಡ್ಸ್ಕೊತೀನಿ. ಆಗಿನ ಕಾಲದಲ್ಲಿ ಲೈಲಾ ಮಜ್ನು ಹೇಗಿದ್ರು, ಈಗಿನ ಕಾಲದಲ್ಲಿ ನಾವಿಬ್ರು ಹಾಗೆ ಇದೀವಿ. ಅಲ್ವಾ ಹಬಿ? ಅಲ್ಲ ಅಲ್ಲಿಗೆ ಹೋಗೋದು ಗ್ಯಾರಂಟಿ ತಾನೆ? ಎಸ್ ಎಸ್. ಎಸ್ ಅಂತ ಬರ್ಕೊಳ್ರಿ. ಇದು ತುಂಬಾ ಕಾಂಟ್ರವರ್ಸಿ ಆದ್ರಿಂದ ಅಯ್ಯೋ ಕೃಷ್ಣ ಕೃಷ್ಣ ಅನ್ನೋ ಪುಸ್ತಕನೂ ಓದೋದ್ ಬೇಡ, ಅಯ್ಯೋ ರಾಮ ರಾಮ ಅನ್ನೋ ಪುಸ್ತಕನೂ ಓದೋದ್ ಬೇಡ. ನಮ್ಮಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ. ನಾವಿಬ್ರು ತುಂಬಾನೇ ಚೆನ್ನಾಗಿದ್ದೀವಿ. ಅಲ್ವಾ ಹಬಿ? ಅಲ್ಲ ಅಲ್ಲಿಗೆ ಹೋಗೋದು ಗ್ಯಾರಂಟಿ ತಾನೆ? ಎಸ್ ಎಸ್. ಬರ್ಕೊಳ್ರಿ. ನಾನು ಏನ್ ಹೇಳಕ್ ಹೊರಟಿರೋದು ಅಂದ್ರೆ ಗಂಡ ಅದನ್ನು ಯಾವುದೇ ಕಾರಣಕ್ಕೂ ಹೆಂಡತಿ ಮೇಲೆ ದೌರ್ಜನ್ಯ ನಡೆಸಬಾರ್ದು. ಹಾಗೆ ದೌರ್ಜನ್ಯ ನಡೆಸಿದ್ದೆ ಆದ್ರೆ ನಾನು ಅಲ್ಲಿಗೆ ಬಂದು ಸಹಾಯ ಮಾಡ್ತೀನಿ ಅಂತ ನಿಮ್ ಪೇಪರಲ್ಲಿ ಹಾಕಿಸ್ಬಿಡಿ. ಗಂಡ ಹೆಂಡತಿ ಜೊತೆ ನಿಂತ್ಕೊಬಿಟ್ರೆ ಒಂದು ಫೋಟೋ ತಗೋಬಿಡ್ತೀನಿ. ಹೆಂಗು ಸಬ್ಸೆಪ್ರೇಟ್ ತೆಗ್ದಿರಲ್ಲ, ಅವನೇ ಪಕ್ಕ ಪಕ್ಕ ಜಾಯಿಂಟ್ ಹಾಕೊಂಡ್ಬಿಡಿ. ಥ್ಯಾಂಕ್ ಯು. ಬರ್ತೇನೆ. ಬಾಯ್. ಬರ್ತಾರೆ ಯಾವಾಗ ಅವಾಗ. ಅದು ಜಾತಿ ಚಂಪಲ್ತೀನಿ ಅವರೇ, ನೀವು ಹೇಳಿದ್ಕೆಲ್ಲ ನಾನು ಎಸ್ ಅಂದ್ರೆ ನೀವು ಅದೇನಕ್ಕೋ ಎಸ್ ಅಂತೀನಿ ಅಂತ ಹೇಳಿದ್ರೆ ಮತ್ತೆ ಆಗ್ತಾರ ಎಲ್ಲ ಬಟ್ಟೆ ಬರೀನು ನಾನು ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಡ್ರಿ ಊಟಿಗೆ ಹೋಗಿ ಬರೋಣ. ಅದು ನಾನು ಈಗ ಕೊಟ್ಟಿರೋ ಸ್ಟೇಟ್ಮೆಂಟು ನಾಳೆ ಪೇಪರಲ್ಲಿ ಬರಲಿ, ಆಮೇಲೆ ಯೋಚನೆ ಮಾಡ್ತೀನಿ.